ಓಂ ಶಾಂತಿ. ನೋಡಿ ಫ್ರೆಂಡ್, ಈ ದಿನ ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮಮ್ಮ ಡೇ ಅನ್ನು ಆಚರಿಸಲಾಯಿತು. ಮಮ್ಮ ಅವರು ಶರೀರವನ್ನು ತ್ಯಜಿಸಿ ಹಿಂದಿಗೆ 60 ವರ್ಷಗಳಾಯಿತು. ಅದರಿಂದ ಮಮ್ಮ ಅವರು ಶೆರೆ ಬಿಟ್ಟಿದ ದಿವಸನ ಮಮ್ಮ ಡೇ ಅಂತ ಆಚರಣೆ ಮಾಡ್ತೀವಿ. ಅಲ್ಲಿ ಮುರಳಿನ ಹೋಗ್ತಾರೆ. ನಂತರ ಮಮ್ಮವರ ಬಗ್ಗೆ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ. ಅದನ್ನ ಕರ್ಮದಲ್ಲಿ ಮಾಡಿ ಅವ್ರಿಗೆ ತಪ್ಪಿನ ಅರಿವಾಗಿದೆ ಅದನ್ನ ತಿದ್ದುತ್ತಿದ್ರಂತೆ. ಎಲ್ಲಿ ನೀವು ತಪ್ಪು ಮಾಡಿದ್ರೆ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೊಳ್ತಾರೋ ಅಂತ ಮೊಮ್ಮ ಕರೆದು ಪ್ರೀತಿಯಿಂದ ಆ ತಪ್ಪಿನ ಅರಿವನ್ನ ಮಾಡಿಸ್ತಾ ಇದ್ದಾರೆ. ಇದು ಹೇಗ್ ಮಾಡೋದು, ಈ ರೀತಿ ಮಾಡ್ಬೇಕು, ತಪ್ಪು ಅಂತ ಹೇಳ್ತಿಲ್ಲ, ಮತ್ತೆ ಈ ರೀತಿ ಕರ್ಮ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ ಯಾರೇ ಏನೇ ಹೇಳಿದ್ರು ಮೊಮ್ಮ ಅದನ್ನ ಸ್ವೀಕಾರ ಮಾಡ್ತಿದ್ರು, ಅದೇ ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಅವ್ರು ಸರಿ ಇಲ್ಲ ಅನ್ನೋದನ್ನು ಸ್ವೀಕಾರ ಮಾಡ್ತಿದ್ರು, ತಪ್ಪು ಅನ್ನೋದು ಸ್ವೀಕಾರ ಮಾಡ್ತಿದ್ರು. ಆದ್ರೆ ಅದಕ್ಕೆ ಏನ್ ರಿಯಾಕ್ಷನ್ ಮಾಡಿ ಹೇಳ್ಬೇಕಲ್ಲ. ಈಗ ನಾವು ಬಿಡುವೆ ಸರಿ ಆತರ ಹೇಳ್ತಿರ್ಲಿಲ್ಲ. ಪ್ರತಿಯೊಂದು ಕ್ಷಣ ಭಗವಂತ ನನಗೆ ಜೀವನ ಕೊಟ್ಟಿದ್ದೇನೆ, ಈಶ್ವರಿಯ ಜೀವನ. ಈ ಕ್ಷಣದಲ್ಲಿ ನನ್ನ ಆತ್ಮ ಶರೀರ ಬಿಟ್ಟು ಹೋಗ್ತೀನಿ ಅಷ್ಟು ಪಕ್ಕ ಇದ್ದಂತೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ನನ್ನ ಆತ್ಮ ಶರೀರ ಬಿಟ್ಟು ಹೋಗ್ಬೋದು. ಪ್ರತಿಯೊಂದು ಕ್ಷಣನೂ ಈ ಶರೀರದ ಕೊನೆಯ ಕ್ಷಣ. ಆ ರೀತಿ ಅವರು ಯಜ್ಞದಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಮನೆತನದ ಜನ್ಮ ತಗೊಂಡಿದ್ರು, ಬಹಳಷ್ಟು ರಾಯಲ್ಟಿ ಆಗಿದ್ರು. ಅವರ ಎಜುಕೇಶನ್, ಅವರ ಕರ್ಮ, ಅವರ ನಡೆ ನುಡಿ ಗಂಭೀರತೆ, ಮೊಮ್ಮರು ಕೊಟ್ಕೊಂಡಿರುವಂತಹ ಚಿತ್ರದಲ್ಲಿ ನೋಡಕ್ಕೆ ಅನ್ಸಾಗುತ್ತೆ. ಅವರು ಎಷ್ಟು ಮುಖದಲ್ಲಿ ಆಕರ್ಷಣೆ ಇತ್ತು ಅಂದ್ರೆ, ಶಾರೀರಿಕವಾಗಿ ಸ್ಥೂಲವಾಗಿ ಈ ಜಗತ್ತಿನಲ್ಲೇ ಜನ್ಮ ಪಡ್ಕೊಂಡಿದ್ರು ಕೂಡ ಹೇಳಿ ರಾಧೆ ನಾವು ಮುರುಳಿ ಮಿಸ್ವಾದ ಅವರು ಬಾಬಾ 4 ಪೇಜ್ ಮುರುಳಿಯಲ್ಲಿ ಏನ್ ಪಾಯಿಂಟ್ಸ್ ಗಳನ್ನ ಹೇಳ್ತಾರೆ, ಮುರುಳಿ ಓದಿನ ಅಷ್ಟು ಧಾರಣ ಕ್ಲಾಸ್ ಮಾಡ್ತಿದ್ದಾರೆ. ಅಂದ್ರೆ ಅವರ ಬುದ್ಧಿಯ ಲೈನ್ ಎಷ್ಟು ಕ್ಲಿಯರ್ ಇತ್ತು, ಎಷ್ಟು ಸ್ವಚ್ಛ ಇತ್ತು. ನಾವು 1 ಪೇಜಿನಲ್ಲಿ ಎಷ್ಟು ಪಾಯಿಂಟ್ ಹೇಳಿದರೆ ಬಾಬಾ ಅನ್ನೋದೇ ಹೇಳ್ತಾರೆ. ಇದ್ರು ಎಷ್ಟು ಪಾಯಿಂಟ್ ನೆನ್ಪಿಟ್ಕೊಂಡಿರ್ತೀವಿ, 10 ಪಾಯಿಂಟ್ ನೆನ್ಪಿಟ್ಕೊಂಡು. ಆದ್ರೆ ಆ ದೇವಿ ಬಾಬಾ ಗೀಟೆ ಬಚ್ಚೆ ಅಂತ ಎಲ್ಲಿಂದ ಶುರು ಮಾಡಿ ಎಲ್ಲಿ ಒಂದು ಸ್ಲೋಗನ್ ಹೇಳ್ತಿದ್ರು ಅಲ್ಲಿವರೆಗೂ ಪಿನ್ ಪಾಯಿಂಟ್ ಬಾಬಾ ಹೆಂಗ್ ಹೇಳಿದ್ರೆ ಮೂಲೆಯಲ್ಲಿ ಅದೇ ರೀತಿ ಧಾರಣೆ ಕ್ಲಾಸ್ ಮಾಡ್ತಿದ್ದಾರೆ. ಯಾವ್ದು ಸದ್ಗುರುವಾರ ದಿನ ಬ್ರಹ್ಮಾರವರ ಶರೀರ ಆಗ್ತಿದೆ. ಬ್ರಹ್ಮ ಬಾಬರಿಗೆ ಕಥೆ ಹೇಳಂದ್ರೆ, ಬಾಬಾ ಮಮ್ಮ ಮಾತಾಡ್ತಾ ಇರೋ ಬದಿಗೆ ಅಂತ ಕರೆದಂತೆ ಬ್ರಹ್ಮ ಬಾಬಾ ಹೋಗ್ಕೊಡೋದಂತೆ. ಅದು ಬಾಬಾ ಗೊತ್ತಾಯ್ತು, ಆತ್ಮ ಶರೀರ ಬಿಟ್ಟೋಗಿದೆ, ಬದಕ್ಕೆ ಹೋಗಿದೆ ಬಾಬಾ ಅಂತ ಅಳ್ತಾ ಇದ್ದಂತೆ ಮಕ್ಕಳು. ಮಮ್ಮ ನಮ್ಮ ಬಿಟ್ಕೊಂಡು ಹೋಗ್ಬಿಟ್ರೆ ಇನ್ಯಾರು ನಮಗೆ ಜ್ಞಾನ. ಅದಕ್ಕೆ ಬಾಬಾ ಹೇಳೋದಂತೆ, ನಿಮ್ಮ ಮೊಮ್ಮನ್ ನೋಡ್ಕೊಂಡು ಬಂದ ಜ್ಞಾನ.
ನಿಂತ್ಕೊತೀರ ಅಲ್ಲಿ ಫೋಟೋನ ವಿಡಿಯೋ ನಿಂತ್ಕೊತೀರ ಅಲ್ಲಿ ಅವಾಗಲೇ ವಿಡಿಯೋ ಮಾಡಿದ್ರಾ? ಹ್ಞೂ ಎಲ್ಲ ಆತ್ಮಗಳೇ ಬನ್ನಿ ಮಕ್ಕಳೇ, ಫೋಟೋ ತೆಗಿತಿದೆ. ನಂತರ ಮಮ್ಮ ಅವರಿಗೆ ಭೋಗ ಇಟ್ಟು, ಭೋಗ ಅಂದರೆ ನಾವೆಲ್ಲ ಹೇಳಿ ಪ್ರಸಾದವನ್ನು ದೇವರಿಗೆ ನೈವೇದ್ಯ ಇಡ್ತೀವಿ. ಹಾಗೆ ಮಮ್ಮ ಅವರಿಗೆ ಪ್ರಸಾದವನ್ನು ನೈವೇದ್ಯವಿಟ್ಟು ನಂತರ ಪೂಜೆ ಎಲ್ಲ ಮುಕ್ತಾಯಗೊಂಡ ನಂತರ ನಮಗೆ ಭೋಗವನ್ನು ವಿತರಣೆ ಮಾಡಿದರು. ಅಂದರೆ ನಾವು ಬ್ರೇಕ್ಫಾಸ್ಟನ್ನ ಎಲ್ಲರಿಗೂ ಕೊಟ್ಟರು. ಮಮ್ಮ ಅವರ ಹೆಸರಲ್ಲಿ ಹೇಳಿ ನೋಡಿ, ಇದಾಗಿತ್ತು ಈ ದಿನದ ಪ್ರಸಾದ. ಮಮ್ಮಡೇದು ಪ್ರಸಾದ ಭೋಗ, ಮಮ್ಮಡೇದು ಭೋಗ. ನೋಡಿ, ಇಲ್ಲಿ ಬರೆದು ಕುಟೀರ ಸಂಕಲ್ಪ ಮಾಡ್ಕೊಳ್ಳೋದು. ಇದು ಕೂಡ ನಮ್ಮ ಬಾಬುವರ ಪ್ರೇಯರ್ ಮಾಡೋದು ರೂಮ್ ಇದು. ಇದು ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ. ಇವತ್ತಿಗೆ ನಮ್ಮ ಮಮ್ಮ ಅವರು 60 ವರ್ಷ ಆಯಿತು ಸೆರೆ ಬಿಟ್ಟು, ಅಂದರೆ ದೇಹ ಬಿಟ್ಟು. ಅವರ ನೆನಪಲ್ಲಿ ಇವತ್ತು ನಾವೆಲ್ಲರೂ ಸೇರಿ ಒಂದು ಪ್ರೇಯರ್ ಮಾಡಿ, ಭೋಗ ಅಂದರೆ ಪ್ರಸಾದನಿಟ್ಟು ನಮಗೆಲ್ಲರಿಗೂ ತಿನ್ನಲಿಕ್ಕೆ ಕೊಟ್ಟರು. ನಾವೆಲ್ಲ ಅದನ್ನು ಭೋಗನ ಮಾಡಿಕೊಂಡು ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ ಫ್ರೆಂಡ್. ಒಂದು ಸಣ್ಣ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್, ಬಾಯ್.